ಲಿಬಿಯಾ ಸರ್ವಾಧಿಕಾರಿ ಗಡಾಫಿ ಕೊನೆಗೂ ಹತನಾಗಿದ್ದಾನೆ. 8 ತಿಂಗಳ ನಂತರ ತನ್ನ ಹುಟ್ಟೂರಲ್ಲೇ ಗಡಾಫಿ ವಿರೋಧಿ ಪಡೆಗಳ ಗುಂಡಿಗೆ ಬಲಿಯಾಗಿದ್ದಾನೆ. ಗಡಾಫಿ ವಿರುದ್ಧ ದಂಗೆ ಹೇಗೆ ನಡೆಯಿತು ಅನ್ನೋದರ ಕುರಿತ ವರದಿ ಇಲ್ಲಿದೆ. ಶೂಟ್ ಮಾಡಬೇಡಿ, ನನ್ನ ಬಿಟ್ಟು ಬಿಡಿ. ಲಿಬಿಯಾ ಸರ್ವಾಧಿಕಾರಿ ಮೊಮ್ಮರ್ ಗಡಾಫಿ ಎನ್ಟಿಸಿ ಪಡೆ ಮುಂದೆ ಹೀಗೆ ಅಲವತ್ತುಕೊಂಡ್ರು. ಆದರೆ ಇದಕ್ಕೆ ಬಗ್ಗದ ಸರ್ವಾಧಿಕಾರಿ ವಿರೋಧಿ ಪಡೆ ಗುಂಡಿನ ಮಳೆಗರೆಯಿತು. ಇದರಿಂದಾಗಿ 41 ವರ್ಷಗಳಿಂದ ಸರ್ವಾಧಿಕಾರಿಯಾಗಿ ಮೆರೆಯುತ್ತಿದ್ದ ಗಡಾಫಿ ಯುಗ ಅಂತ್ಯವಾಗಿದೆ. ಸಿರ್ಟಿ ಸಿಟಿ ಮನೆಯ ಕೆಳಗಿನ ಬಂಕರ್ನಲ್ಲಿ ಅಡಗಿ ಕುಳಿತಿದ್ದ ಗಡಾಫಿ ಹತ್ಯೆಗೀಡಾಗಿದ್ದಾರೆ. ಈ ವಿಷಯ ತಿಳಿಯುತ್ತಿದ್ದಂತೆ ಲಿಬಿಯಾದಲ್ಲಿ ಹರ್ಷೋದ್ಗಾರ. ಗಡಾಫಿ ಮುಸ್ಲಿಂ ಶರಿಯತ್ ಕಾನೂನನ್ನು ತನ್ನ ಜನರ ಮೇಲೆ ಹೇರಿದ್ರು. ಇದು ಕೆಲವು ಸಂಘಟನೆಗಳನ್ನ ಕೆರಳಿಸಿತ್ತು. ಫೆಬ್ರವರಿ 15ರಂದು ಮಾನವ ಹಕ್ಕು ಹೋರಾಟಗಾರ ಪೇಥಿ ಟರ್ಬೆಲ್ ಎಂಬುವವರನ್ನ ಬಂಧಿಸಲಾಯಿತು. ಇದರಿಂದಾಗಿ ಗಡಾಫಿ ಸರ್ವಾಧಿಕಾರದ ವಿರುದ್ಧ ಜನ ದಂಗೆ ಎದ್ದರು. ಗಡಾಫಿ ಆಡಳಿತದ ವಿರುದ್ಧ ನ್ಯಾಟೋ ಹಾಗೂ ಎನ್ಟಿಸಿ ಪಡೆಗಳು ಹೋರಾಟಕ್ಕಿಳಿದವು. ಇದರಿಂದ ರೊಚ್ಚಿಗೆದ್ದ ಗಡಾಫಿ ಹೋರಾಟಗಾರರ ಮೇಲೆ ಗುಂಡು ಹಾರಿಸಲು ಆದೇಶಿಸಿದ್ದರು. ಇದರಿಂದಾಗಿ ಲಿಬಿಯಾದ ಟ್ರಿಪೋಲಿಯಲ್ಲಿ ನಿರಂತರವಾಗಿ ಹಿಂಸಾಚಾರಗಳು ನಡೆದವು. ದೊಡ್ಡ ದೊಡ್ಡ ಕಟ್ಟಡಗಳು ಹೊತ್ತಿ ಉರಿದವು. ಗಡಾಫಿ ವಿರುದ್ಧ ಹೋರಾಟಕ್ಕಿಳಿದ ಸರ್ವಾಧಿಕಾರಿ ಸರ್ಕಾರದ ವಿರೋಧಿಗಳು ಫೆಬ್ರವರಿ 24ರಂದು ಮಿಶುರತಾ ನಗರವನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಂಡರು. ಅಂದೇ ಎನ್ಟಿಸಿ ಪಡೆ ಇನ್ನು ಲಿಬಿಯಾದಲ್ಲಿ ನಾನೇ ಜನಪ್ರತಿನಿಧಿ ಅಂತ ಘೋಷಿಸಿಕೊಳ್ತು. ನಂತರವೂ ಲಕ್ಷಾಂತರ ಜನರು ಬೀದಿಗಿಳಿದು ಉಗ್ರ ಹೋರಾಟ ಮುಂದುವರಿಸಿದರು. ಈ ನಡುವೆ ಏಪ್ರಿಲ್ 30ರಂದು ಟ್ರಿಪೋಲಿಯ ಮನೆಗೆ ನುಗ್ಗಿದ ನ್ಯಾಟೋ ಪಡೆ ಗಡಾಫಿ ಕಿರಿಯ ಪುತ್ರ ಹಾಗೂ 3 ಮೊಮ್ಮಕ್ಕಳನ್ನು ಹತ್ಯೆ ಮಾಡಿತು. ನಂತರ ಹಿಂಸಾಚಾರದಲ್ಲಿ ಸಂಕಷ್ಟ ಅನುಭವಿಸುತ್ತಿದ್ದ ಜನರ ನೆರವಿಗೆ ಬಂದ ಅಂತಾರಾಷ್ಟ್ರೀಯ ಸೆಕ್ಯೂರಿಟಿ ಕೌನ್ಸಿಲ್ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ನಲ್ಲಿ ಗಡಾಫಿ ವಿರುದ್ಧ ದಾವೆ ಹೂಡಿತು. ಈ ಹಿನ್ನೆಲೆಯಲ್ಲಿ ಜೂನ್ 27ರಂದು ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಗಡಾಫಿಗೆ ಅರೆಸ್ಟ್ ವಾರೆಂಟ್ ಜಾರಿ ಮಾಡಿತ್ತು. ನಂತರ ಅಡಗಿ ಕುಳಿತಿದ್ದ ಗಡಾಫಿ ಭೂಗತನಾಗೆ ಕದನ ಮುಂದುವರಿಸಿದ್ದ. ಶಕ್ತಿಗುಂದಿ ಸಿರ್ಟಿ ನಗರದ ಮನೆಯ ಸೀಕ್ರೆಟ್ ಬಂಕರ್ನಲ್ಲಿ ಅಡಗಿ ಕುಳಿತಿದ್ದ ಗಡಾಫಿಯನ್ನು ಎನ್ಟಿಸಿ ಪಡೆ ಬೇಟೆಯಾಡಿದೆ. 8 ತಿಂಗಳ ಹೋರಾಟದ ಬಳಿಕ ಗಡಾಫಿ ಹತ್ಯೆಯಾಗಿದ್ದಾನೆ. ಗಡಾಫಿ ಶವವನ್ನ ಅಜ್ಞಾತ ಸ್ಥಳಕ್ಕೆ ಕೊಂಡೊಯ್ಯಲಾಗಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7.